Today, we will work out one problem. One problem under the chapter valuation of goodwill. First of all, let us read the problem. Beta Limited proposed to purchase the business run by Abhinav on 31st March 2015. Goodwill for the purpose is agreed to be valued at 3 years purchase of weighted average of past 4 years profit. So goodwill and ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಲಾಸ್ಟ್ 4 years ಎವರೇಜ್ ತೆಗಿಬೇಕು. ಎವರೇಜ್ ಅಲ್ಲಿ weighted average ತೆಗಿಬೇಕು. ಅದರ ಫಾರ್ಮುಲಾ ನಾನು ಕೊಡಲಿಲ್ಲ, ಸಿಂಪಲ್ ಫಾರ್ಮುಲಾ, ಸ್ವಲ್ಪ ಚೇಂಜ್ ಅಷ್ಟೇ. The appropriate weight to be used and profits for the 3 years are given. 2011-12, 13-14, 12-13, 13-14, 14-15 ವರೆಗೆ ಇಯರ್ ವೆಯ್ಟ್ ಮತ್ತು ಪ್ರಾಫಿಟ್ ಕೊಟ್ಟಿದ್ದಾರೆ. ಕ್ಲಿಯರ್ ಆಯ್ತಲ್ಲ? ಅದರ ಎವರೇಜ್ ತೆಗಿಬೇಕು. ನಂತರ ಆನ್ ಸ್ಕ್ರೂಟಿನಿ ಆಫ್ ದ ಅಕೌಂಟ್ಸ್ ದ ಫಾಲೋವಿಂಗ್ ಮ್ಯಾಟರ್ಸ್ ವ್ಯಾರ್ ರಿವೀಲ್ಡ್. ಏನೆಲ್ಲ ಆಗಿದೆ ಅಂತ ನೋಡುವ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಪ್ರಾಫಿಟ್ನ ಮೇಲೆ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆನ್ 31st December 2013 a major overhauling was made in respect of the plant. ಅಂದ್ರೆ ಮೇಜರ್ ರಿಪೇರ್ ಮಾಡಿದ್ದಾರೆ ಅಂತ, ಮೇಜರ್ ಸರ್ವಿಸಿಂಗ್ ರಿಪೇರ್ ಎಲ್ಲ ಮಾಡಿದ್ದಾರೆ ಮೆಷಿನರಿಯನ್ನು, ಪ್ಲಾಂಟ್ ಅನ್ನು. ಇನ್ಕರಿಂಗ್ 6,000 rupees ವಿಚ್ ವಾಸ್ ಚಾರ್ಜ್ಡ್ ಟು ರೆವಿನ್ಯೂ. ಮೇಜರ್ ರಿಪೇರ್ ಮಾಡಿಕೊಂಡು ಅದನ್ನು ಯಾವುದಕ್ಕೆ ಚಾರ್ಜ್ ಮಾಡಿಬಿಟ್ಟಿದ್ದಾರೆ? ರೆವಿನ್ಯೂಗೆ ಚಾರ್ಜ್ ಮಾಡಿದ್ದಾರೆ. ಅಂದ್ರೆ ಏನು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿ ಎಕ್ಸ್ಪೆನ್ಸ್ ಆಗಿ ತೋರಿಸಿದ್ದಾರೆ. ಅರ್ಥ ಆಯ್ತಾ? ಎಕ್ಸ್ಪೆನ್ಸ್ ಆಗಿ ತೋರಿಸಿದ್ದಾರೆ. ಹಾಗೆ ಮಾಡಬಾರ್ದು. ಅದನ್ನ ಏನ್ ಮಾಡ್ಬೇಕೀಗ? ಇದು ತಪ್ಪಾಗಿದೆ ಅವರದು. ದೊಡ್ಡ ರಿಪೇರ್ ಮಾಡಿದ್ರೆ ಅದನ್ನ ಮೆಷಿನರಿಗೆ ಅಥವಾ ಪ್ಲಾಂಟಿಗೆ ಆ್ಯಡ್ ಮಾಡಿಬಿಡ್ಬೇಕು. ಅರ್ಥ ಆಯ್ತಾ? ಆ್ಯಡ್ ಮಾಡಿಬಿಟ್ಟು ಅಥವಾ ಮೇಜರ್ ರಿಪೇರ್ ಅಂತ ಬೇರೆನೇ ಎಕ್ಸ್ಪೆಂಡಿಚರ್ ಆಗಿಟ್ಟು ಅಸೆಟ್ ಸೈಡಲ್ಲಿ ತೋರಿಸ್ಬೇಕು ಅದನ್ನು. ಮತ್ತೆ ಅದನ್ನು ಡಿಪ್ರಿಸಿಯೇಟ್ ಮಾಡ್ತಾ ಹೋಗ್ಬೇಕು ವರ್ಷ ವರ್ಷ ಎಸೆಟ್ ಪರ್ಚೇಸ್ ಮಾಡಿದ ಹಾಗೆ. ಇವರೇನು ಮಾಡಿದ್ರೆ ಅದನ್ನು ಎಲ್ಲವನ್ನ ಮೈನಸ್ ಮಾಡಿಬಿಟ್ಟಿದ್ದಾರೆ. ಈಗ ಏನು ಮಾಡಬೇಕು? ಅದನ್ನು ಆ್ಯಡ್ ಮಾಡಬೇಕು. ಯಾವ ವರ್ಷ ಅದು ಹೇಳಿ? December 2013 ಅಂದರೆ ಯಾವ ವರ್ಷ ಆಗ್ತದೆ? 2013-14 ನ ಪ್ರಾಫಿಟಿಗೆ ಅದನ್ನು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಕ್ಲಿಯರ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ಅದೇ ಪಾಯಿಂಟ್ ಅಲ್ಲಿ ದ ಸೆಡ್ ಅಮೌಂಟ್ ಈಸ್ ಅಗ್ರೀಡ್ ಟು ಬಿ ಕ್ಯಾಪಿಟಲೈಸ್ಡ್ ಫಾರ್ ಗುಡ್ವಿಲ್ ಕ್ಯಾಲ್ಕುಲೇಷನ್. ನಾನೀಗ ಹೇಳಿದ ವಿಷಯ ಅಷ್ಟೇ. ಕ್ಯಾಪಿಟಲೈಸ್ ಅಂದ್ರೆ ಆ್ಯಡ್ ಮಾಡೋದು ಅದಕ್ಕೆ. ಅರ್ಥ ಆಯ್ತಾ? ಸಬ್ಜೆಕ್ಟ್ ಅಂದ್ರೆ ಅದನ್ನ ಅಸೆಟ್ ಆಗಿ ಕ್ಯಾಪಿಟಲ್ ಐಟಮ್ ಆಗಿ ತಗೊಳ್ಬೇಕಂತ, ಅಂದ್ರೆ ಅದರ ರಿಸಲ್ಟ್ ಆ್ಯಡ್ ಮಾಡುವಂಥದ್ದು ಪ್ರಾಫಿಟ್ಗೆ. ಸಬ್ಜೆಕ್ಟ್ ಟು ದ ಅಡ್ಜಸ್ಟ್ಮೆಂಟ್ ಟು ಇಯರ್ಲಿ ಡಿಪ್ರಿಸಿಯೇಷನ್ ಆಫ್ 10% ಆನ್ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಆ ನಂತರ ಏನು ಮಾಡಬೇಕು? ಅದನ್ನ ವರ್ಷ ವರ್ಷ ಡಿಪ್ರಿಷಿಯೇಟ್ ಮಾಡ್ತಾ ಹೋಗಬೇಕು. ಎಷ್ಟು ಪರ್ಸೆಂಟ್? 10%. ಯಾವ ಮೆಥಡ್? ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಲ್ವಾ? PUC ಫಸ್ಟ್ ಇಯರ್ ಅಲ್ಲೆಲ್ಲ ಕಲ್ತಿದ್ದೀರಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ದ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ 2012-13 ವಾಸ್ ಓವರ್ವ್ಯಾಲ್ಯೂಡ್ ಬೈ rupees 2,400. ಕ್ಲೋಸಿಂಗ್ ಸ್ಟಾಕ್ ಏನಾಗಿದೆ? ಓವರ್ ವ್ಯಾಲ್ಯೂ ಆಗಿದೆ. ಯಾವ ವರ್ಷ? 12-13 ಅಲ್ಲಿ, ಸೆಕೆಂಡ್ ಇಯರ್ ಅಲ್ಲಿ ಅಲ್ವಾ? ಈಗ ಓವರ್ ವ್ಯಾಲ್ಯೂ ಆದ್ರೆ ಏನು ಮಾಡೋದು? ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆದ್ರೆ ಲಾಭ ಹೆಚ್ಚಾಗ್ತದ ಕಡಿಮೆ ಆಗ್ತದ? ಒಮ್ಮೆ ನಿಮ್ಮ ಮೈಂಡಲ್ಲಿ ಬರಬೇಕು ಟ್ರೇಡಿಂಗ್ ಅಕೌಂಟ್ ಇಂದ ಪಿಕ್ಚರ್. ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಏನಿರ್ತದೆ? ಓಪನಿಂಗ್ ಸ್ಟಾಕ್, ಪರ್ಚೇಸ್, ಡೈರೆಕ್ಟ್ ಎಕ್ಸ್ಪೆನ್ಸ್, ವೇಜಸ್ ಎಲ್ಲ, ಮತ್ತೆ ಗ್ರಾಸ್ ಪ್ರಾಫಿಟ್. ಕ್ರೆಡಿಟ್ ಸೈಡಲ್ಲಿ ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಾದ್ರೆ ಗ್ರಾಸ್ ಪ್ರಾಫಿಟ್ ಹೆಚ್ಚಾಗ್ತದ ಕಡಿಮೆ ಆಗ್ತದ? ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಾದ್ರೆ ಗ್ರಾಸ್ ಪ್ರಾಫಿಟ್ ಕಮ್ಮಿ ಆಗ್ತದ? ನೋಡಿ, ಇದೀಗ ಪರ್ಚೇಸ್ ಡೆಬಿಟ್ ಸೈಡ್ ಅಲ್ಲಿ ಅದರ ಮೊದಲು ಏನಿದೆ? ಓಪನಿಂಗ್ ಸ್ಟಾಕ್. ಟು ಓಪನಿಂಗ್ ಸ್ಟಾಕ್ ಮತ್ತೆ ಟು ಪರ್ಚೇಸ್ ಟು ಗ್ರಾಸ್ ಪ್ರಾಫಿಟ್. ಇದಿದೆ ಎಷ್ಟು? ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಸೇಲ್ಸ್ ಬೈ ಕ್ಲೋಸಿಂಗ್ ಸ್ಟಾಕ್. ಎಕ್ಸಾಂಪಲ್ ನೋಡಿ, ಇಲ್ಲಿ 10,000
ಇಲ್ಲಿ 25,000 35,000 ಆಯ್ತಲ್ಲ, 15,000 10,000. ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತ ಹೇಳಿ? ಹೌ ಮಚ್ ಗ್ರಾಸ್ ಪ್ರಾಫಿಟ್? ಈಗ ಗ್ರಾಸ್ ಪ್ರಾಫಿಟ್ ಎಷ್ಟು? 40,000 ಆಯ್ತು ಇಲ್ಲಿ, ಸರಿಯಾ? ಇಲ್ಲಿ ಹೇಳಿ ಬೇಗ, ಸಿಂಪಲ್ ಕ್ಯಾಲ್ಕುಲೇಷನ್. 5,000 ಅಲ್ವಾ? ಗ್ರಾಸ್ ಪ್ರಾಫಿಟ್ 5,000 ಆಯ್ತು, ಸರಿಯಾ? ಈಗ ಕ್ಲೋಸಿಂಗ್ ಸ್ಟಾಕ್ ಅನ್ನು ಹೆಚ್ಚು ಮಾಡ್ತೇನೆ. ಈಗ ಗ್ರಾಸ್ ಪ್ರಾಫಿಟ್ ಏನಾಯ್ತು? 5,000 ಹೋಗಿ ಎಷ್ಟಾಗ್ತದೆ? 7,000. ಕ್ಲಿಯರಾ? ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಹೆಚ್ಚಾದ್ರೆ, ಸಾರಿ, ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಾದ್ರೆ ಗ್ರಾಸ್ ಪ್ರಾಫಿಟ್ ಏನಾಗ್ತದೆ? ಹೆಚ್ಚಾಗ್ತದೆ. ಕ್ಲಿಯರ್ ಅಲ್ವಾ? ಅರ್ಥ ಆಗ್ಲಿಲ್ಲ? ಗ್ರಾಸ್ ಪ್ರಾಫಿಟ್ ಮತ್ತು ಕ್ಲೋಸಿಂಗ್ ಸ್ಟಾಕ್ಗೆ ಡೈರೆಕ್ಟ್ ರಿಲೇಷನ್ ಇರೋದು. ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಿದ್ರೆ ಗ್ರಾಸ್ ಪ್ರಾಫಿಟ್ ಹೆಚ್ಚಿರ್ತದೆ. ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಇದ್ರೆ ಗ್ರಾಸ್ ಪ್ರಾಫಿಟ್ ಏನಾಗ್ತದೆ? ಕಡಿಮೆ ಆಗ್ತದೆ. ಓಪನಿಂಗ್ ಸ್ಟಾಕ್ ಆಗಲ್ಲ. ಓಪನಿಂಗ್ ಸ್ಟಾಕ್ ಹೆಚ್ಚಾದ ಹಾಗೆ ಲಾಭ ಏನಾಗ್ತದೆ? ಲಾಭ ಕಡಿಮೆ ಆಗ್ತದೆ. ಹೆಚ್ಚು ಅಂದ್ರೆ ತುಂಬ ಸ್ಟಾಕ್ ಇಡಬಾರ್ದು ಅಂತಲ್ಲ, ನಮ್ಮ ಅಕೌಂಟಿಂಗಿನ ಮ್ಯಾಥಮ್ಯಾಟಿಕಲಿ ನಾನು ಹೇಳೋದು ಅಷ್ಟೇ. ಮ್ಯಾಥಮ್ಯಾಟಿಕಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಹೇಗೆ ಅಂತ. ರಿಯಲ್ ಒಂದು ಬಿಸ್ನೆಸ್ ಅಲ್ಲಿ ಸ್ಟಾಕ್ ಹೆಚ್ಚಿದ್ರೆ ಕಡಿಮೆ ಹಾಗೇನಿಲ್ಲ. ಅರ್ಥ ಆಯ್ತಾ? ಅದನ್ನು ಹೇಳಿದಲ್ಲ ನಾನು. ಓಕೆ, ಕ್ಲಿಯರ್ ಅಲ್ಲ ಈಗ? ಹಾಗಾದ್ರೆ ಇದಕ್ಕೆ ಹೇಳಿ, ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ 2012-13 ವಾಸ್ ಓವರ್ ವ್ಯಾಲ್ಯೂಡ್ ಬೈ 2,400. ಓವರ್ ವ್ಯಾಲ್ಯೂ ಆಗಿದೆ. ಹಾಗಾದ್ರೆ ಆ ವರ್ಷ ಲಾಭ ಏನಾಗಿದೆ? 2,400 ಹೆಚ್ಚಾಗಿದೆ. ಅದು ಹೆಚ್ಚಾದರೂ ತಪ್ಪಲ್ವಾ? ಅದನ್ನು ಏನು ಮಾಡಬೇಕೀಗ? ಕಡಿಮೆ ಮಾಡಬೇಕು. ಹೇಗೆ ಕಡಿಮೆ ಮಾಡೋದು? 2,400 ಅನ್ನು ಮೈನಸ್ ಮಾಡಬೇಕು. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಲ್ವಾ? ಈಗ 2012-13 ಕ್ಲೋಸಿಂಗ್ ಸ್ಟಾಕ್ 2013-14 ಅಲ್ಲಿ ಏನಾಗ್ತದೆ? ಸರಿ ಗಮನಿಸಿ, ಗಮನ ಆ ಕಡೆಗೆ ಹೋದ್ರೆ ಗೊತ್ತಾಗಲ್ಲ. 2012-13 ಕ್ಲೋಸಿಂಗ್ ಸ್ಟಾಕ್ 2013-14 ಅಲ್ಲಿ ಏನಾಗ್ತದೆ? ಓಪನಿಂಗ್ ಸ್ಟಾಕ್ ಆಗುತ್ತೆ, ಸರಿಯಾ? ಹಾಗಾದ್ರೆ ಇದರ ಇಫೆಕ್ಟ್ 13-14 ಅಲ್ಲಿ ಇದೆ. 13-14 ಅಲ್ಲಿ ಇದನ್ನು ಹೇಗೆ ಓದ್ತೀರಿ ನೀವು? ಇದನ್ನು ಓದಿ, ಕ್ಲೋಸಿಂಗ್ ಸ್ಟಾಕ್ ನ ಬದಲು 13-14 ಮಾಡಿ ಓದಿ. ಏನಾಗ್ತದೆ? ಓಪನಿಂಗ್ ಸ್ಟಾಕ್ ಫಾರ್ ದ ಇಯರ್ 13-14 ವಾಸ್ ಓವರ್ ವ್ಯಾಲ್ಯೂಡ್ ಬೈ 2,400. ಕ್ಲಿಯರ್ ಆಯ್ತಲ್ಲ? ಹಾಗಾದ್ರೆ 2013-14 ಅಲ್ಲಿ ಲಾಭ ಏನಾಯ್ತು? ಕಡಿಮೆ ಆಯ್ತು. 2013-14 ಲಾಭಕ್ಕೆ ಇದನ್ನು ಏನು ಮಾಡಬೇಕು? ಆಡ್ ಮಾಡಬೇಕು. ಕ್ಲಿಯರ್ ಆಯ್ತಲ್ಲ? ಅಷ್ಟು. ನೆಕ್ಸ್ಟ್ ನೋಡಿ, ಟು ಕವರ್ ದ ಮ್ಯಾನೇಜ್ಮೆಂಟ್ ಕಾಸ್ಟ್ an annual charge of 4,800 should be made. ಅಂದ್ರೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಿಗೆ 4,800 ಇದೆ. ಅವರು ತಗೊಳ್ಳಿಲ್ಲ, ಅವರು ಪ್ರಾಫಿಟ್ ಇಂದ ಮೈನಸ್ ಮಾಡಲಿಲ್ಲ. ಅರ್ಥ ಆಯ್ತಾ? ಅವರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡುವಾಗ ಅದರಿಂದ ಏನನ್ನು ಮೈನಸ್ ಮಾಡಲಿಲ್ಲ? ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ 4,800 ಮೈನಸ್ ಮಾಡಲಿಲ್ಲ. ಎಲ್ಲ ವರ್ಷಕ್ಕೆ 4 ವರ್ಷದಿಂದಲೂ ಫಸ್ಟಿಗೆ ಏನು ಮಾಡಬೇಕು? ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಅಂತ ಹೇಳಿ, ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ 4,800 ಏನು ಮಾಡಬೇಕು? ಮೈನಸ್ ಮಾಡಬೇಕು. ಅರ್ಥ ಆಯ್ತಾ? ನಂತರ ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ದ ಗುಡ್ ವಿಲ್. ಈಗ ನಾವು ಕ್ಯಾಲ್ಕುಲೇಷನ್ ಮಾಡುವ, ಬ್ಲ್ಯಾಕ್ ಬೋರ್ಡಲ್ಲಿ ಮಾಡುವ. ಈಗ ಬರೀರಿ, ಹೆಡಿಂಗ್ ಬರೀರಿ ಫಸ್ಟಿಗೆ. ಇನ್ ದ ಬುಕ್ಸ್ ಆಫ್ ಯಾರು? ಇನ್ ದ ಬುಕ್ಸ್ ಆಫ್
ಬೀಟ್ ಅಭಿನವ್ ಲಿಮಿಟೆಡ್ ಅಲ್ವಾ? ಅಲ್ಲ, ಬೀಟಾ ಲಿಮಿಟೆಡ್. ಇನ್ ದ ಬುಕ್ಸ್ ಆಫ್ ಬೀಟಾ ಲಿಮಿಟೆಡ್. In the books of Beta Limited ಅಂತ ಬರೀರಿ. ಬರೆದು ಸ್ಟೇಟ್ಮೆಂಟ್ ಆಫ್ ಆನ್ಯುವಲ್ ಎವರೇಜ್ ಪ್ರಾಫಿಟ್ ಅಂತ ಬರೀರಿ. ಫಸ್ಟಿಗೆ ಪ್ರಾಫಿಟ್ನ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನಾನೀಗ ಹೇಳಿದೆಲ್ಲ ಅದನ್ನೆಲ್ಲ ಮಾಡಬೇಕು. ಸ್ಟೇಟ್ಮೆಂಟ್ ಆಫ್ ಆನ್ಯುವಲ್ average ಪ್ರಾಫಿಟ್. ಎಷ್ಟು ವರ್ಷ ಇದೆ? 4 ವರ್ಷಕ್ಕೆ 4 ಕಾಲಮ್ ಮಾಡಿ, ಅಮೌಂಟ್ ಕಾಲಮ್. ಫಸ್ಟ್ ಇಯರ್ ಯಾವುದು? 2011-12, 2012-13, 2013-14, 2015-16, 13-14, 14-15 ಸರಿ, 11-12-13-14 ಸರಿ. ಫಸ್ಟಿಗೆ ಪ್ರಾಫಿಟ್ ಆಸ್ ಗಿವನ್ ಬರೀರಿ. ಹೇಳ್ಬೇಕು ಅಮೌಂಟ್ ಒಂದೊಂದೇ. ಪ್ರಾಫಿಟ್ ಆಸ್ ಗಿವನ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಫಿಟ್ ಹೇಳ್ತೀರಾ? 20,000, 20,200, 24,800, 20,000 and 30,000. 20,000 and 30,000 ಕ್ಲಿಯರ್ ಆಯ್ತಲ್ಲ? ಈಗ ಇನ್ನು ಇದರಲ್ಲಿ ಒಂದು ಆ್ಯಡ್ ಮಾಡಲಿಕ್ಕೆ ಹೇಳಿದೆ. ಫಸ್ಟಿಗೆ ಏನದು ಹೇಳಿ? ಹಾಗೆ ಹೇಳಿದೆ. ಪಾಯಿಂಟ್ ನಂಬರ್ 1 ಅಲ್ಲಿ ಇದೆ ಮೇಜರ್ ಓವರ್ ಹಾಲಿಂಗ್ ಚಾರ್ಜಸ್. ಅದನ್ನು ಏನು ಮಾಡಬೇಕು? ಯಾವ ವರ್ಷದು? 13-14 ಅಲ್ಲಿ ಅಲ್ವಾ? ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಆನ್ 31st December 2013 a major overhauling was made in respect of the plant incurring ₹6,000 which was charged to income. The said amount is agreed to be capitalized for the goodwill calculation subject to the adjustment of yearly depreciation 10% per annum on reducing balance method. ಅದನ್ನ ಇಲ್ಲಿ ಆಡ್ ಮಾಡಿ. ಫಸ್ಟಿಗೆ ಮೇಜರ್ ಓವರ್ ಹಾಲಿಂಗ್ ಚಾರ್ಜಸ್, on plant wrongly charged to revenue. ಯಾವ ವರ್ಷ? ವಿಚ್ ಇಯರ್? 13-14. $26,000 ಆಡ್ ಮಾಡಿ. ಕ್ಲಿಯರ್ ಅಲ್ಲ? ಇನ್ನು ಅದಾಯ್ತಾ? ಒಂದು ಐಟಮ್ ಎಲ್ಲ ವರ್ಷದಲ್ಲಿ ಮೈನಸ್ ಮಾಡ್ಬೇಕಂತ ಹೇಳಿದೆ. ಯಾವುದದು ಹೇಳಿ? ಕೊನೆಯ ಐಟಮ್ ಮ್ಯಾನೇಜ್ಮೆಂಟ್ ಕಾಸ್ಟ್. ಅದನ್ನು ಫಸ್ಟಿಗೆ ಎಲ್ಲ ವರ್ಷಕ್ಕಿದೆಯಲ್ಲ, ಮತ್ತೆ ಡಿಪ್ರಿಸಿಯೇಷನ್ ಆಗ್ತಾ ಹೋಗುವ, ಅದು ಮತ್ತೆ ಹಾಕುವ. ಮತ್ತೆ ಇನ್ನೊಂದು ಕ್ಲೋಸಿಂಗ್ ಸ್ಟಾಕ್ ಇದು, ಓಪನಿಂಗ್ ಸ್ಟಾಕ್ ಇದು ಅಡ್ಜಸ್ಟ್ಮೆಂಟ್ ಮತ್ತೆ ಮಾಡುವ. ಫಸ್ಟಿಗೆ ಅದನ್ನು ಮಾಡಿ. ಏನು?
ಮೈನಸ್ ಮಾಡಬೇಕು. ಯಾವುದು? ಆನ್ಯುವಲ್ ಮ್ಯಾನೇಜ್ಮೆಂಟ್ ಚಾರ್ಜಸ್. Deduct it. ಮೈನಸ್ ಮಾಡಿ ಆನ್ಸರ್ ಬರಿ. ಕ್ಲಿಯರ್ ಅಲ್ಲ? ಓಕೆ. ಇನ್ನು ಓವರ್ ಹಾಲಿಂಗ್ ಆಯ್ತು, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಆಯ್ತು, ಇನ್ನು ಕ್ಲೋಸಿಂಗ್ ಸ್ಟಾಕ್ ಇದ್ದು ಅಡ್ಜಸ್ಟ್ಮೆಂಟ್ ಮಾಡುವ. ಏನ್ ಮಾಡಬೇಕು? ಕ್ಲೋಸಿಂಗ್ ಸ್ಟಾಕ್ ಅನ್ನು ಮೈನಸ್ ಮಾಡಬೇಕಲ್ವಾ? ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಅನ್ನು ಮೈನಸ್ ಮಾಡಬೇಕು. ಲೆಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ closing stock. Which year? Which is the academic year? Financial year. Which financial year? 2012-13. Seriala 2400. ಮತ್ತೆ ಇದುವೇ ಏನಾಗ್ತದಂದ್ರೆ ಆಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಏನು ಓಪನಿಂಗ್ ಸ್ಟಾಕ್. ಯಾವ ವರ್ಷದು? ಅದು 13-14 ಒಟ್ಟಿಗೆ ಮಾಡ್ಬೋದು ಇದನ್ನು. ಎಷ್ಟಾಗ್ತದೆ? ಆ್ಯಡ್ ಮಾಡಲಿಕ್ಕೆ ಸಾರಿ ಪ್ಲಸ್ ಮಾಡಿ 23,600 ಮೈನಸ್ ಅಲ್ಲ ಪ್ಲಸ್ ಆಯ್ತಾ? 15,400, 17,600, 23,600 ಮತ್ತೆ 25,200. ಇಷ್ಟ ಆಯ್ತಾ? ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡಿಪ್ರಿಸಿಯೇಷನ್ ನೋಡಿ. ಅಲ್ಲಿ ಫಸ್ಟಿಗೆ ನಾವೊಂದು ಆಡ್ ಮೇಜರ್ ಓವರ್ ಹಾಲಿಂಗ್ ಚಾರ್ಜಸ್ ಆನ್ ಪ್ಲಾಂಟ್ ರಾಂಗ್ಲಿ ಚಾರ್ಜ್ ಟು ರೆವಿನ್ಯೂ ಅಂತ ಹೇಳಿ ಒಂದು ಆಡ್ ಮಾಡಿದ್ದೇವೆ ಇಲ್ಲಿ ಅಲ್ವಾ? ಇದೇನು? ಪ್ಲಾಂಟ್ಗೆ ಮಾಡಿದ ಮೇಜರ್, ದಿಸ್ ಈಸ್ ದ ಓವರ್ ಹಾಲಿಂಗ್ ಆಫ್ ದ ಪ್ಲಾಂಟ್, ಮೇಜರ್ ಎಕ್ಸ್ಪೆನ್ಸ್. ಅದು ಇದರ ಮೇಲೆ ಡಿಪ್ರಿಸಿಯೇಷನ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಯಾವ ವರ್ಷಕ್ಕೆಲ್ಲ ಡಿಪ್ರಿಸಿಯೇಷನ್ ಹಾಕಬೇಕು? ಈ ವರ್ಷಕ್ಕೂ ಹಾಕಬೇಕು, 13-14 ಹಾಕಬೇಕು, 14-15 ಹಾಕಬೇಕು. 2 ಇಯರ್ಸ್ಗೆ ಡಿಪ್ರಿಸಿಯೇಷನ್ ಹಾಕಬೇಕು. ಅದರ ಮೊದಲನೇ ವರ್ಷಕ್ಕಿಲ್ಲ, ಆಫ್ಟರ್ ಪರ್ಚೇಸ್ ಅಲ್ವಾ? 2 ವರ್ಷದಲ್ಲಿ ಏನು ಮಾಡಬೇಕು? ನಾವು ಮೈನಸ್ ಮಾಡಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಮೈನಸ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್. ನೋಡಿ ಅಲ್ಲಿ ಏನು? ಲೆಸ್ ಡಿಪ್ರಿಸಿಯೇಷನ್ at 10% on machinery. Less depreciation at 10% on machinery for 4 months only. ಯಾಕೆ 4 months ಹೇಳಿ? Why it is 4 months? ಪ್ರಾಬ್ಲಮ್ ಅಲ್ಲಿ ನೋಡಿ. ಪ್ರಾಬ್ಲಮ್ ಅಲ್ಲಿ ಓವರ್ ಹಾಲಿಂಗ್ ಯಾವಾಗ ಮಾಡಿದ್ದು? ಡೇಟ್ ಯಾವುದು? 1 December
2013. So December, January, February, March, 4 months. Alva? Yes. Calculate ಮಾಡಿ ನೋಡಿ. 6000 into 10% into 4/12. ಎಷ್ಟು? 200 rupees. ಕ್ಲಿಯರ್ ಆಯ್ತಲ್ಲ? ಇನ್ನು ಅಗೈನ್ ಡೆಪ್ರಿಸಿಯೇಷನ್ ಮಾಡಬೇಕು. ಯಾವಾಗ? 13-14ಗೆ. ಅಲ್ಲೇ ಬರೀಬಹುದು. ಇಲ್ಲಿ ಬರೀರಿ. ಡಿಪ್ರಿಸಿಯೇಷನ್ at 10%. ಈಗ ನೋಡಿ, ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಸರಿ ಗಮನಿಸಬೇಕು. ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂದ್ರೆ 6000 ಮೈನಸ್ 200 ಇಂಟು 10%. ಕ್ಲಿಯರ್ ಆಯ್ತಲ್ಲ? 6000 ಮೈನಸ್ 200 ಇಂಟು 10%. 6000 ಮೈನಸ್ 200 ಇಂಟು 10% ಅಂದ್ರೆ ಎಷ್ಟಾಗ್ತದೆ? 580. ಸರಿಯಾ? 580 rupees. ಈಗ ನೋಡಿ, ಈಗ ಮೈನಸ್ ಮಾಡಿ ಬರೀರಿ. $24,620, 23,400, 17,600, 15,400. ಇನ್ನು ಇಲ್ಲಿಗೆ you got the profit, adjusted annual profit ಅಂತ ಬರೀಬೇಕು. adjusted annual profit. ಇದಕ್ಕೆ ಹೆಸರು ಬರೀರಿ, adjusted annual profit. ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಯಾವುದರಿಂದ ಅಂದ್ರೆ ವೆಯ್ಟ್ಸ್ ಅನ್ನು ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ವೆಯ್ಟ್ ಕೊಟ್ಟಿದ್ದಾರೆ? ಮಲ್ಟಿಪ್ಲೈ ಬೈ 1, ಇಲ್ಲಿ ಮಲ್ಟಿಪ್ಲೈ ಬೈ 2, ಇಲ್ಲಿ ಮಲ್ಟಿಪ್ಲೈ ಬೈ 3, ಇಲ್ಲಿ ಮಲ್ಟಿಪ್ಲೈ ಬೈ 4. ಕ್ಲಿಯರ್ ಆಯ್ತಲ್ಲ? ಮಲ್ಟಿಪ್ಲೈ ಮಾಡಿ. ಅಲ್ಲಿ ವೆಯ್ಟ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ವೆಯ್ಟ್ಸ್ ಆನ್ಯುವಲ್ ಎವ್ರಿ ಇಯರ್ಸ್ ವೆಯ್ಟ್ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡಿ ಬರೀರಿ. $98,480 ಮತ್ತೆ ಇಲ್ಲಿ 70,200, 35,200, 15,400. This is the weighted profit. weighted profit ಅಂತ ಹೇಳ್ಬೇಕು. weighted profit. ಓಕೆ, ಈಗ ನಾವು ಯಾವ ಮೆಥಡ್ ಫಾಲೋ ಮಾಡ್ತಾ ಇದ್ದೇವೆ? ಎವರೇಜ್ ಪ್ರಾಫಿಟ್ ಮೆಥಡ್ ಫಾಲೋ ಮಾಡೋದು. ಅದರಲ್ಲಿ ವೆಯ್ಟೆಡ್ ಎವರೇಜ್ ಪ್ರಾಫಿಟ್ ಅಲ್ವಾ? ಹಾಗಾಗಿ ವೆಯ್ಟೆಡ್ ಎವರೇಜ್ ಪ್ರಾಫಿಟ್ ಕಂಡುಹಿಡಿಯುವ. ವೆಯ್ಟೆಡ್ ಪ್ರಾಫಿಟ್ ಸಿಕ್ಕಿತ್ತು, ಇದನ್ನ ಇನ್ನು ಆಡ್ ಮಾಡಿ ಡಿವೈಡ್ ಮಾಡಬೇಕು. ಅದಕ್ಕೆ ಏನು ಹೇಳ್ತೇವೆ? ವೆಯ್ಟೆಡ್ ಎವರೇಜ್ ಪ್ರಾಫಿಟ್ ಅಂತ ಹೇಳ್ತೇವೆ. ಬರೀರಿ, ವೆಯ್ಟೆಡ್ ಎವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು
weighted average profit equal to total weighted profit divided by total weight. ಅರ್ಥ ಆಗ್ತದಾ? ಟೋಟಲ್ ವೇಟೆಡ್ ಪ್ರಾಫಿಟ್ ಅಂದ್ರೆ ಈ 4 ಪ್ರಾಫಿಟ್ ಇಲ್ಲಿ ಬರೆದಿದ್ದೇವಲ್ಲ ಅದನ್ನು ಟೋಟಲ್ ಮಾಡಬೇಕು, ಆಡ್ ಮಾಡಬೇಕು. ಸೊ ದಟ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ 15,400 ಪ್ಲಸ್ 35,200 ಪ್ಲಸ್ 70,200 plus 98,480 divided by weight 1 plus 2 plus 3 plus 4. ಎಷ್ಟಾಗ್ತದೆ ನೋಡಿ. What is the total? ಹೇಳಿ. 2 lakh ಧೈರ್ಯದಲ್ಲಿ ಹೇಳಿ. ಕ್ಯಾಲ್ಕುಲೇಟರ್ ಅಲ್ಲ, ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೀವಲ್ಲಲ್ವಾ. 2,19,980 ಸರಿಯಾ ಅಲ್ವಾ? 2,19,280 980 ಅಲ್ಲ 280 divided by 10. $21,928. ಓಕೆ ಅಲ್ಲ? ಈಗ ಗುಡ್ವಿಲ್ ಇಸ್ ಈಕ್ವಲ್ ಟು ಬದಲಾಯ್ತು ಎಷ್ಟು? ಗುಡ್ವಿಲ್ ಈಕ್ವಲ್ ಟು weighted average profit into how many years purchase. ಎಷ್ಟು ವರ್ಷದ ಪರ್ಚೇಸ್ ಅಂತ ಹೇಳಿದ್ದಾರೆ? ಫಸ್ಟ್ ಸೆಂಟೆನ್ಸ್ ಇದೆ ಸೆಕೆಂಡ್ ಲೈನ್ ಅಲ್ಲಿ weighted average profit of 3 years purchase ಅಲ್ವಾ? 3 years purchase of weighted average profit of 4 years. ಹಾಗಾದ್ರೆ ಮಲ್ಟಿಪ್ಲೈ ಎಷ್ಟರಲ್ಲಿ? 3 ಅಲ್ಲಿ. So 21,928 into 3. This is the profit. ಎಷ್ಟು ಬರ್ತದೆ? 65,784. ಇಲ್ಲಿಗೆ ಮುಗೀತು ಪ್ರಾಬ್ಲಮ್. ಸೊ ಇವತ್ತಿಗೆ ಈ ಪ್ರಾಬ್ಲಮ್ ಸಾಕು. ಸೊ ಅರ್ಥ ಆಗಿದೆಯಲ್ಲ? ಇವತ್ತು ಬಂದವರು ಯಾರಲ್ಲಿದ್ದೀರಿ? ಓಲ್ಡ್ ಪ್ರಾಬ್ಲಮ್ ಎಲ್ಲ ಬರ್ಕೊಳ್ಳಿ ಆಯ್ತಾ? ಬರ್ದಿದ್ದೀರಾ? ಡೌಟ್ ಆದರೆ ಬಂದು ಕೇಳ್ಬೋದು. ಓಕೆ ಓಕೆ, ಥ್ಯಾಂಕ್ ಯು. ವಿ ವಿಲ್ ಕ್ಲೋಸ್ ದ ಕ್ಲಾಸ್ ಟುಡೇ.